ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ವೆಕೇಶನ್ ಇರೋದ್ರಿಂದ ಟುವರ್ಡ್ಸ್ ಮೈಸೂರು, ನನ್ನನ್ನು ಕಲರ್ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೀರಾ. ಟುವರ್ಡ್ಸ್ ಮೈಸೂರು ಕೋರ್ಟ್ಗಲ್ಲ, ಫಂಕ್ಷನ್ಗೆ. ಈ ಥರ ಫಂಕ್ಷನ್ಗಳಿಗೆ ಹೋಗೋದು ವೆರಿ ರೇರ್. ಫಂಕ್ಷನ್ಗಳಿಗೆ ಹೋಗೋಕ್ಕೆ ಟೈಮೂ ಇರಲ್ಲ. ರೆಗ್ಯುಲರ್ ಡೇಸ್ ಕೋರ್ಟಲ್ಲಿ ಕೆಲಸ ಇದ್ದರೆ, ಕೇಸ್ ಇದ್ದರೆ, ನಾನು ಯಾವುದೇ ರಿಲೇಷನ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅಥವಾ ಕ್ಲೈಂಟ್ಸ್ ಆಗ್ಬೋದು, ಯಾರ ಮನೆಗೂ ಹೋಗೋಕ್ಕೆ ಸಾಧ್ಯವೂ ಇಲ್ಲ. ನಾನು ಕೇಸ್ಗಳನ್ನ ಬಿಟ್ಟು ಹೋಗೋದು ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಈ ಥರ ವೆಕೇಷನ್ ಬಂದಾಗ ನಮಗೆ ಫ್ರೀ ಇದ್ದಾಗ ಕ್ಲೈಂಟ್ಗಳು ಅಥವಾ ರಿಲೇಷನ್ಸ್ ಯಾರಾದರೂ ಅಭಿಮಾನ ತೋರಿಸಿದ್ರೆ ನಾವು ಬರೀ ಬೆಂಗಳೂರಷ್ಟೇ ಅಲ್ಲ, ಹೊರಗಡೆ ಊರುಗಳಿಗೂ ಹೋಗ್ತೀವಿ ಅನ್ನೋದನ್ನು ನಾನಿವತ್ತು ಏನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಯಾರ ಮನೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ವಿಡಿಯೋ ಕವರೇಜ್ ಮಾಡಿ ತೋರಿಸ್ತೀನಿ. ನಾನೀಗ ಟುವರ್ಡ್ಸ್ ಮೈಸೂರು ಫ್ಯಾಮಿಲಿ ಕೋರ್ಟ್. ಎಲ್ಲರೂ ಕೇಳ್ತೀರಾ, ಇಷ್ಟೊಂದು ಫ್ರೆಶ್ ಆಗಿರ್ತಿರಲ್ಲ ಯಾವಾಗಲೂ, ನಿಮ್ಮ ಆ್ಯಕ್ಟಿವ್ ಸೀಕ್ರೆಟ್ ಏನು, ನಿಮ್ಮ ಫುಡ್ ಸೀಕ್ರೆಟ್ ಏನು ಅಂತ. ಅದನ್ನು ನಾನು ಯೋಗ ಈಸ್ ಮೈ ಸೀಕ್ರೆಟ್. ನೀವುಗಳು ನನ್ನನ್ನು ಸೆಲ್ಫ್ ಡ್ರೈವ್ ಮಾಡೋದನ್ನ ನೋಡಿದ್ರಿ, ಆದರೆ ಮುಂದಕ್ಕೆ ಜಾಯಿನ್ ಆಗಿರುವಂಥ ನನ್ನ ಕ್ಲೈಂಟ್ನ ನೀವು ನೋಡಲಿಲ್ಲ. ನಾನು ಸೆಲ್ಫ್ ಡ್ರೈವ್ ಒಬ್ಬನೇ ಮಾಡ್ತಾ ಇದ್ದಿದ್ದರಿಂದ ತೋರ್ಸೋಕ್ಕೂ ಆಗಲಿಲ್ಲ. ಈಗ ಅವರು ಜಾಯಿನ್ ಆಗಿದ್ದಾರೆ. ನಿಮಗೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ನನ್ನ ಕಂಪ್ಯಾಟಬಿಲಿಟಿ ಕ್ಲೈಂಟ್ ಅಂತ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಅವರೇ ಇದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಶಶಿಕುಮಾರ್. ಹಲೋ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನೋಡಿದ್ರಲ್ಲ, ಯಾಕೆ ಈ ಥರ ಕಂಪ್ಯಾಟಬಿಲಿಟಿ ಆಗುತ್ತೆ ಅನ್ನೋದು ಒಂದು ಹೇಳೋದಾದರೆ, ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತೀರ, ನೀವು ನಾನು ಕರೆದ್ರೆ ನಿಮಗೆ ಬರೋಕ್ಕೆ ಟೈಮ್ ಇರಲ್ಲ, ಇನ್ನು ಕೆಲವರಿಗೆ ಇನ್ನೇನೋ ಪ್ರಾಬ್ಲಮ್. ಆದರೆ ಈ ಶಶಿಕುಮಾರ್ ಅನ್ನೋ ಈ ನನ್ನ ಬ್ರದರ್ ಕ್ಲೈಂಟ್ ಅಂತ ನಾನು ಹೇಳ್ಬೋದಲ್ಲ, ಅವರು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಾನು ಕರೆದಾಗ ಅವ್ರಿಗೂ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬರೋದಕ್ಕೆ ಆಗುತ್ತೆ. ಸೊ ಅವರು ನನಗೆ ಕಂಪ್ಯಾಟಬಿಲಿಟಿ ಆಗಿ ಇರೋದ್ರಿಂದ, ಸೊ ನಾನು ಕರೆದಾಗ ಈ ಥರ ಬರೋದ್ರಿಂದ ಮ್ಯಾಚಿಂಗ್ ಅಂತ ಹೇಳ್ಬೋದು. ಈ ಥರ ಬರೋಕ್ಕಾಗದೇ ಇರೋರು ಮಿಸ್ ಮ್ಯಾಚ್, ಬರೋಕ್ಕಾಗೋರು ಮ್ಯಾಚಿಂಗ್. ಅದಕ್ಕೆ ನಾನು ಈಗ ಅವ್ರ ಜೊತೆ ಮೈಸೂರಲ್ಲಿ ನನ್ನ ಕ್ಲೈಂಟ್ ಮನೆ ಫಂಕ್ಷನ್ಗೆ ಹೋಗಿ ಬರ್ತಾ ಇದ್ದೀನಿ. ಸೊ ಅಲ್ಲಿಂದ ಸ್ವಲ್ಪ ಕವರೇಜ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವುಗಳೆಲ್ಲ ಅಂದ್ಕೊಂಡಂಗೆ ನಾನು ಗಂಡಂದ್ರಿಗೆ ಅಷ್ಟೇ ಲಾಯರ್ ಅಲ್ಲ, ಹೆಂಡತಿಯರಿಗೂ ಲೇಡೀಸ್ಗೂ ಲಾಯರ್ ಅನ್ನೋದನ್ನು ಇವತ್ತು ಕೂಡ ತೋರಿಸ್ತೀನಿ. ಇವತ್ತು ನಾನು ಹೋಗ್ತಾ ಇರೋದು ನನ್ನ ಲೇಡಿ ಕ್ಲೈಂಟ್ ಆಗಿರುವಂಥ ಅವ್ರ ಮನೆಯಲ್ಲಿ ನಡೀತಾ ಇರೋವಂಥ ಫಂಕ್ಷನ್. ಸೊ ನಾನು ಟೈಟಲ್ ಏನಂತ ಇಡ್ತೀನಿ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಗೊತ್ತಲ್ಲ, ಸಿನಿಮಾದಲ್ಲಿ ಬಂದು ಹೋಗಿರುವಂಥ ಈ ಟೈಟಲ್ನ ನಾನು ಈ ವಿಡಿಯೋ ಕವರೇಜಲ್ಲಿ ಹಾಕ್ತೀನಿ. ನಿಮಗೆಲ್ಲ ಇವಾಗ ಗೊತ್ತಾಗುತ್ತೆ. ಮೆಜಾರಿಟಿ ಗಂಡಸರೇ ಆಗಿದ್ರು. ನಾನು ಹೆಂಡತಿಯರಿಗೂ ಲಾಯರ್, ಅದರಲ್ಲಿ ನಾನು ಸೆಲೆಕ್ಟೆಡ್ ಕ್ಲೈಂಟ್ಗಳನ್ನ ಮಾಡ್ಕೊಳ್ಳೋದು, ಅದು ಗಂಡಸರಾಗಲಿ ಹೆಂಗಸರಾಗಲಿ. ಸಿಕ್ಕಿದ್ದು ಬೇಡದೇ ಇರೋದು ಅಂಥ ಕ್ಲೈಂಟು ಕೇಸು ಅಂಥದ್ದೆಲ್ಲ ತೊಗೊಳ್ಳಲ್ಲ. ಅನ್ವಾಂಟೆಡ್ ಆಗಿ ನಾನು ಹೇಗಿದ್ದೀನಿ ಅದೇ ಥರ ಇರುವಂಥ ನನ್ನ ಎಲ್ಲ ಕ್ಲೈಂಟ್ಗಳು ನನಗೆ ಒಂಥರ ಗಾಡ್ಸ್ ಗಿಫ್ಟ್. ಅದರಲ್ಲೂ ಈ ಶಶಿಕುಮಾರ್ ಒನ್ ಆಫ್ ಮೈ ಫೇವರೆಟ್ ಕ್ಲೈಂಟ್. ಕೋರ್ಟಿಂದ ಆಚೆಗೆ ಈಸ್ ಮೈ ಬ್ರದರ್. ಓಕೆನಾ? ಥ್ಯಾಂಕ್ ಯು. ಮತ್ತೆ ಸಿಗ್ತೇನೆ. ಗುಡ್ ಆಫ್ಟರ್ನೂನ್ ಆಲ್. ನಾನೀಗ ಮೈಸೂರಿಗೆ ಮದುವೆಗೆ ರೀಚ್ ಆದೆ. ನೋಡ್ತಾ ಇದ್ದೀರಲ್ಲ. ಹಲೋ ಸಬಿ. ಹಲೋ ಶಶಿಕುಮಾರ್, ಶೇಖರ್ ಬಾಬು ಆ್ಯಂಡ್ ಫ್ಯಾಮಿಲಿ. ಹಾಗೆ ನೀವು ಮೈಸೂರು ಕ್ಲೈಂಟ್ ನೋಡ್ತಾ ಇದ್ದೀರಲ್ಲ, ಸೌಮ್ಯ ಅವ್ರ ತಂದೆ ತಾಯಿ ಫ್ಯಾಮಿಲಿ. ಸೊ ಇವತ್ತು ಅವ್ರ ಬ್ರದರ್ದು ಮದುವೆ ಇತ್ತು, ಅದಕ್ಕೆ ನಾನು ಬಂದಿದ್ದೆ. ನೀವೆಲ್ಲ ಅಂದ್ಕೊಂಡಿದ್ರಲ್ಲ ನಾನು ಬರೀ ಗಂಡಂದ್ರ ಲಾಯರ್ ಅಂತ. ಅಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ತೋರಿಸ್ತಾ ಇದ್ದೀನಿ. ನಾನು ಬಂದಿರೋದು ಇದು 2ನೇ ಸತಿ ಹೆಂಡತಿಯರ ಕಡೆಗೆ ನಾನು ಫಂಕ್ಷನ್ಗೆ ಬಂದಿರೋದು. ಲಾಸ್ಟ್ ಟೈಮ್ ನೀವು ಧರ್ಮಸ್ಥಳದಲ್ಲಿ ನೋಡಿದ್ರಿ. ಈಗ ಬಂದಿರೋದು ನಾನು ಸೌಮ್ಯ ಅವ್ರ ಫ್ಯಾಮಿಲಿ ಮದುವೆಗೆ. ಸೊ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೌಮ್ಯ, ತಂದೆ ತಾಯಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೀವು ನಮ್ಮನ್ನು ಸ್ಟೇಜ್ಗೆ ಹೋಗಿ ಕರ್ಕೊಂಡು ಎಲ್ಲ ವಿಶ್ ಮಾಡಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಜಬಿ, ಥ್ಯಾಂಕ್ ಯು. ಶಶಿಕುಮಾರ್, ಥ್ಯಾಂಕ್ ಯು. ನೀವೆಲ್ಲ ಜಾಯಿನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ವೆಕೇಶನ್ ಇದ್ದಿದ್ದರಿಂದ ನಿಮ್ಮ ಅಭಿಮಾನಕ್ಕೆ ನಾವು ಟೈಮ್ ಕೊಟ್ಟು ಬಂದಿದ್ದೀವಿ. ಹೌದು, ನೀವೆಲ್ಲ ನಮಗೆ ಒಂಥರ ಕ್ಲೈಂಟ್ಗಳು, ಸೆಕೆಂಡ್ ಫ್ಯಾಮಿಲಿ ಇದ್ದಂಗೆ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಆಫ್ಟರ್ನೂನ್. ಈಗ ಮದುವೆಗೆ ಬಂದಿದ್ದಾಯಿತು. ಸೌಮ್ಯ ಆ್ಯಂಡ್ ಫ್ಯಾಮಿಲಿ ಮದುವೆ ಮುಗಿಸ್ಕೊಂಡಿದ್ದಾಯಿತು.
ತಾಂಬೂಲನೂ ತೊಗೊಂಡಿದ್ದಾಯಿತು, ತೋರಿಸ್ತಾ ಇದ್ದೀನಿ. ಸೊ ಊಟ ಮಾಡಿದ್ದು ಅದರದ್ದೆಲ್ಲ ಕವರೇಜ್ ಫೋಟೋಗಳು ನನ್ನ ಕೊಲೀಗ್ಸ್ ಹತ್ರ ಮತ್ತು ಅವ್ರ ಫ್ಯಾಮಿಲಿ ಹತ್ರ ಎಲ್ಲ ಇದೆ. ಅದನ್ನೆಲ್ಲ ಸೇವ್ ಮಾಡಿಕೊಂಡು ನಾನು ಇದನ್ನು ಮ್ಯಾರೇಜ್ ವ್ಲಾಗ್ ನಂಬರ್ 2 ಅಂತ ಹಾಕ್ಕೊಂಬಿಟ್ಟು, ಅದು ಧರ್ಮಸ್ಥಳದ 1, ಇದು 2ನೇದು ಅಂತ ಹಾಕಿ ಇದನ್ನು ಒಂದು ಗುಡ್ ಮೆಮೊರೀಸ್ ಆಗಿ ಸೇವ್ ಮಾಡ್ಕೊಳ್ಳೋಕ್ಕೆ ಟೆಕ್ನಾಲಜಿ ಹೆಲ್ಪ್ ಆಗಿದೆ. ಸೊ ನಾನಿಲ್ಲಿ ಬಂದಮೇಲೆ ಇವ್ರನ್ನೆಲ್ಲ ಮೀಟ್ ಮಾಡಿದ್ದು, ಅಪಾರ್ಟ್ ಫ್ರಮ್ ನನ್ನ ವರ್ಕಿಂದ ಆಚೆ ಬಂದು ಈ ಥರ ರೆಗ್ಯುಲರ್ ಡೇಸಲ್ಲಿ ಫಂಕ್ಷನಲ್ಲಿ ಮೀಟ್ ಮಾಡುವಂಥದ್ದು ಇದೊಂಥರ ಲೈಫ್ ಟೈಮ್ ಮೆಮೊರೀಸ್. ಸೊ ನೀವೆಲ್ಲ ಅಂದ್ಕೊಂಡಂಗೆ ನಾವು ಫ್ರೀ ಇದ್ದಾಗ ಈ ಥರ ಯಾರು ಆತ್ಮೀಯವಾಗಿ ಕರೆದಿರ್ತಾರೆ, ನಮಗೆ ಫ್ರೀ ಇದ್ದಾಗ ನಾವು ಬಂದಿರ್ತೀವಿ. ನಾನೀಗ ಸೌಮ್ಯ ಆ್ಯಂಡ್ ಫ್ಯಾಮಿಲಿ ಮತ್ತು ನನ್ನ ಕೊಲೀಗ್ಸು, ನನ್ನ ಫ್ರೆಂಡು, ನನ್ನ ಕ್ಲೈಂಟು ಯಾರ್ಯಾರಿದ್ದಾರೆ ಎಲ್ಲರೂ ಅವ್ರವ್ರ ವರ್ಡ್ಸ್ನ 1 ಮಿನಿಟಲ್ಲಿ ಶೇರ್ ಮಾಡ್ಕೋತಾರೆ. ಯಾಕೆಂದರೆ ಅವರವರ ಥಾಟ್ಸ್ನ ಅವ್ರು ಹೇಳ್ತಾರೆ. ಹಲೋ ಸೌಮ್ಯ, ನೋಡಿ ಇವರು ಎಷ್ಟು ಕ್ಲೀನಾಗಿ ರೆಡಿ ಆಗಿದ್ದಾರೆ ಅಂತ. ಅವ್ರ ತಮ್ಮಂದು ಮದುವೆ ಇದ್ದಿದ್ದು, ಅವರು ಆಲ್ರೆಡಿ ಚೆನ್ನಾಗೇ ಇದ್ದಾರೆ, ಆದರೆ ಮದುವೆಗೆ ಅಂತ ರೆಡಿ ಆದಾಗ ಸ್ವಲ್ಪ ಇನ್ನೂ ಚೆನ್ನಾಗೇ ಕಾಣಿಸ್ತಾರೆ. ಹೇಳಿ, ನೀವೇನು ಹೇಳ್ತೀರಾ? ಸರ್ ಫಾರ್ ಕಾಂಪ್ಲಿಮೆಂಟಿಂಗ್ ವರ್ಡ್ಸ್. ಹಾಂ, ಬಟ್ ನಾನು ನಿಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನೀವು ಎಂಥ ದೊಡ್ಡ ವ್ಯಕ್ತಿ, ದೊಡ್ಡ ಪ್ರೊಫೆಷನ್ ಲೀಡ್ ಮಾಡ್ತಾ ಇರೋರು. ಬಟ್ ನೀವು ನಮ್ಮ ಒಂದು ಕರೆಗೆ ಕಿವಿಗೊಟ್ಟು ಬಂದು ನನ್ನ ತಮ್ಮನಿಗೆ ಆಶೀರ್ವಾದ ಮಾಡೋದಕ್ಕೆ ಇಲ್ಲಿವರೆಗೂ, ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮ ಎಫರ್ಟ್ಸು, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪೇರೆಂಟ್ಸ್ಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನ್ನ ತಮ್ಮನಿಗೂ ಮೀಟ್ ಮಾಡ್ಸೋಕ್ಕಾಗಿರಲಿಲ್ಲ ನಿಮ್ಮನ್ನು. ಬಟ್ ಈ ಥರ ಸ್ಪೆಷಲ್ ಇವೆಂಟಲ್ಲಿ ಅವನಿಗೆ ಮೀಟ್ ಮಾಡಿಸಿದ್ದು, ಅವ್ರು ನಿಮ್ಮ ಜೊತೆ ಮಾತಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು ಸರ್. ನನಗೂ ಅಷ್ಟೇ, ಲೈಫ್ ಟೈಮ್ ಮೆಮೊರಿ. ನನಗೂ ಅಷ್ಟೇ ಗುಡ್ ಮೆಮೊರೀಸ್. ನನಗೂ ಬಂದಿದ್ದು, ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು ಗುಡ್ ಮೆಮೊರೀಸ್. ಎಷ್ಟೋ ಜನ ಲಾಯರ್ಸ್ಗಳೇ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ, ಯೋಚನೆ ಮಾಡ್ತೀರಾ. ನೋಡಿ, ಇವ್ರುಗಳು ಕ್ಲೈಂಟ್ಗಳು ನನ್ನ ಜೊತೆ ಬಂದಮೇಲೆ ನಾನು ಹೇಗೆ ಮಾತಾಡ್ತೀನಿ ಒಂದೇ ಸಮ, ಅವ್ರುಗಳು ಅದೇ ಥರ ಮಾತಾಡೋಕ್ಕೆ ಕಲ್ತ್ಕೊಂಡಿರ್ತಾರೆ. ಸೊ ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಇದೆಲ್ಲ ನನಗೂ ಗುಡ್ ಮೆಮೊರೀಸ್. ಬೆಂಗಳೂರಿಂದ ಮೈಸೂರಿಗೆ ಏನು ಜಾಸ್ತಿ ದೂರನೂ ಇಲ್ಲ. ನಿಮ್ಮ ಆತ್ಮೀಯವಾದ ಕರೆಗೆ ಸರ್ ನೀವು ಬಂದಿರೋದು ನಮಗೆ ಒಂದು ರೀತಿ ಕನಸು ಥರ ಅನಿಸ್ತಿದೆ. ನಾನು ನಿಮ್ಮನ್ನು ಮೀಟ್ ಮಾಡಿದ್ದು, ಇಲ್ಲಿ ಬಂದಿದ್ದು, ಇಲ್ಲೆಲ್ಲ ಈವೆಂಟಲ್ಲಿ ಅಟೆಂಡ್ ಮಾಡಿದ್ದು ನನಗೂ ಅಷ್ಟೇ. ಇದು ನನಗೂ ಕನಸು ಅನ್ನೋ ಥರ ಇದೆ. ಅದೇ ಹೇಳ್ತಾ ಇದ್ರು. ಹಾಂ, ನೀವುಗಳು ತೋರಿಸೋ ಅಭಿಮಾನ, ವಿಶ್ವಾಸ ನಾನು ಕಳೆದೋಗಿದ್ದೀನಿ ಅಂತ ಅವಾಗವಾಗ ಹೇಳ್ತಾ ಇರ್ತೀನಿ. ಅದೇ ಥರ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಸೌಮ್ಯ ಅವರ ಅಜ್ಜಿ ಅವರಿದ್ದಾರೆ. ಹಲೋ ಮೇಡಮ್. ಹಾಂ, ಅದೇ ರೀತಿ ಕೃಷ್ಣವೇಣಿ ಅವರಿದ್ದಾರೆ. ಹಲೋ ಮೇಡಮ್. ನೀವು ನೋಡಿ, ಹಲವಾರು ಸತಿ ಇವ್ರನ್ನ ನೀವು ನೋಡಿರ್ತೀರ. ಶೇಖರ್ ಬಾಬು ಅವ್ರ ವೈಫ್ ಇವರು, ಕೃಷ್ಣವೇಣಿ ಅಂತ. ಹಲೋ ಮೇಡಮ್. ಹಲೋ ಶೇಖರ್ ಬಾಬು ಅವರೇ. ಅದೇ ರೀತಿ ನನ್ನ ಫೇವರೇಟ್ ಕಂಪ್ಯಾಟಬಿಲಿಟಿ ಕ್ಲೈಂಟ್ ಅಂತ ನಾನು ಹೇಳ್ತಾ ಇರ್ತೀನಲ್ಲ, ಶಶಿಕುಮಾರ್. ಹಲೋ ಶಶಿಕುಮಾರ್. ಹಾಂ, ಅದೇ ರೀತಿ ನನ್ನ ಕೊಲೀಗ್ ಆಗಿರ್ಬೋದು, ನನ್ನ ಫ್ರೆಂಡ್ ಆಗಿರ್ಬೋದು, ಝಬಿಯುಲ್ಲಾ ಖಾನ್. ನಮ್ಮಿಬ್ಬರ ರಿಲೇಷನ್ ಬೇರೆ ಆಗಿದ್ದರು, ಆ ಥರ ನಾವು ಯಾವತ್ತೂ ನಮ್ಮ ಆತ್ಮೀಯತೆಯಲ್ಲಿ ಕಡಿಮೆ ಆಗಲೇ ಇಲ್ಲ. ನಾವು ಕೆಲವು ಟೈಮಲ್ಲಿ ಒಂದೇ ಕಡೆ ಕೆಲಸ ಮಾಡಿದ್ವಿ, ಅದನ್ನು ಇವತ್ತಿಗೂ ಅದನ್ನು ಉಳಿಸ್ಕೊಂಡಿದ್ದೀವಿ, ಬೆಳೆಸ್ಕೊಂಡಿದ್ದೀವಿ, ಕಾಪಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಬಾಂಡೇಜ್ ಯಾವಾಗ ಈ ಥರ ಆಗುತ್ತೆ ಅಂದರೆ, ಒಬ್ರಿಗೊಬ್ರಿಗೆ ಕಂಪ್ಯಾಟಬಿಲಿಟಿ ಇದ್ದಾಗ, ಕಾಂಟ್ಯಾಕ್ಟಲ್ಲಿ ಇದ್ದಾಗ ಮಾತ್ರ ಆಗುತ್ತೆ. ಸೊ ಇವರೆಲ್ಲ ನನ್ನ ಸೌಮ್ಯ ಆ್ಯಂಡ್ ಫ್ಯಾಮಿಲಿ ಕ್ಲೈಂಟ್ ಮನೆಗೆ ಬಂದಿದ್ದು, ನಾವೆಲ್ಲ ಜೊತೆಯಲ್ಲಿ ಆಗಿದ್ದು, ಇದನ್ನೆಲ್ಲ ವೀಡಿಯೋ ಕವರೇಜ್ ಮಾಡಿ ಇಟ್ಕೊಳ್ಳೋಂಥದ್ದಾಗಿ ನಮಗಿದು ಗುಡ್ ಮೆಮೊರೀಸ್ ಆಗಿ ಉಳಿಯುವಂಥದ್ದಾಗುತ್ತೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಶಶಿ ಅವ್ರಿಗೆ, ಝವಿ ಅವ್ರಿಗೆ ಆ್ಯಂಡ್ ಮಾಡಿ ತೋರಿಸಿ. ಥ್ಯಾಂಕ್ ಯು. ಕೃಷ್ಣವೇಣಿ ಆಂಟಿಗೆ ಮತ್ತು ಶೇಖರ್ ಬಾಬು ಅಂಕಲ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದಿದ್ದಕ್ಕೆ. ಇದರಲ್ಲಿ ಇನ್ನೂ ಒಂದು ನಾನು ಹೇಳಬೇಕು, ಸ್ಟೇಜ್ ಮೇಲೆ ನಾವು ಇವರ ತಮ್ಮ ಮದುವೆ ಆಗೋರಿಗೆ ವಿಶ್ ಮಾಡೋಕ್ಕೆ ಹೋದಾಗ ಇವ್ರು ನನಗೂ ಹಾರ ಹಾಕಿ, ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ, ನಾನು ಅದನ್ನು ಬೇಕಾಗಿರಲಿಲ್ಲ, ಅವರ ಅಷ್ಟು ಅಭಿಮಾನ ತೋರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೆಲ್ಲ ಏನೂ ಇಲ್ಲ ನಿಮ್ಮ ಮುಂದೆ. ನಾವು ತೋರಿಸೋದು ಚಿಕ್ಕ ಪ್ರೀತಿ ಅಷ್ಟೇ. ಆದರೆ ನಿಮ್ಮ ಪ್ರೀತಿ ಮುಂದೆ, ನಿಮ್ಮ ವಿಶ್ವಾಸದ ಮುಂದೆ ಯಾವುದು ದೊಡ್ಡದಲ್ಲ ಸರ್. ನೀವು ಯಾವುದೇ ಭೇದ ಎಣಿಸ್ದೆ, ಯಾವ ಜಾತಿ, ಧರ್ಮ ಮತ್ತು ಯಾವುದನ್ನು ಭೇದ ಮಾಡದೆ ಎಲ್ಲರ ಸ್ನೇಹಕ್ಕೆ ಕಿವಿಗೊಟ್ಟು ಮಾತ್ರ ಬರ್ತೀರಾ, ಎಲ್ಲರನ್ನೂ ಪ್ರೀತಿಸ್ತೀರಾ. ನಿಮ್ಮ ಗುಣ ನಮಗೆ ಯಾವಾಗಲೂ ಆದರ್ಶವಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ